ನಮಸ್ಕಾರ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿಂದು 6ನೇ ತರಗತಿಯ ಇತಿಹಾಸದ ಮೊದಲನೆಯ ಅಧ್ಯಾಯವಾದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಅಧ್ಯಾಯದ ಮೇಲೆ ಸಿದ್ಧಪಡಿಸಲಾದ 50 ಪ್ರಮುಖ 1 ಅಂಕದ ಪ್ರಶ್ನೋತ್ತರ ನೋಡೋಣ. ಮೊದಲನೇ ಪ್ರಶ್ನೆ, ಇತಿಹಾಸ ಎಂದರೇನು ಅಂತ. ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಒಂದಾದ ನಂತರ ಮತ್ತೊಂದು ಘಟನೆಗಳನ್ನು ಕ್ರಮಬದ್ಧವಾಗಿ ಅಧ್ಯಯನ ಮಾಡೋದನ್ನು ಇತಿಹಾಸ ಅಂತೇಳಿ ಕರೀತಾರೆ. 2, ಇತಿಹಾಸವು ಏನನ್ನು ಪರಿಚಯಿಸುತ್ತದೆ ಅಂತ. ಇತಿಹಾಸವು ಮನುಷ್ಯರು ನಡೆದು ಬಂದ ದಾರಿಯನ್ನು ಪರಿಚಯಿಸುತ್ತದೆ. ಮಂಗನಿಂದ ಮಾನವ ಅಂತ ಕರೀತಾರೆ, ಆ ಥರ. ಇತಿಹಾಸವು ಘಟನೆಗಳನ್ನು ವಿವರಿಸುವಾಗ ಯಾವ ಅಂಶಗಳ ಕುರಿತು ನಿರ್ದಿಷ್ಟತೆ ಹೊಂದಿರುತ್ತದೆ ಅಂತ. ಇತಿಹಾಸವು ಕಾಲ, ಸ್ಥಳ ಮತ್ತು ವ್ಯಕ್ತಿಯ ಕುರಿತು ನಿರ್ದಿಷ್ಟತೆ ಮತ್ತು ಖಚಿತತೆಯನ್ನು ಹೊಂದಿರುತ್ತದೆ. 4, ಇತಿಹಾಸಕ್ಕೆ ಯಾವ ಸ್ಪಷ್ಟತೆ ಇಲ್ಲದಿದ್ದರೆ ಅದು ಕಥೆಯಾಗಿ ಹೋಗುತ್ತದೆ ಅಂತ. ಒಂದು ಇತಿಹಾಸದ ಘಟನೆಯ ಬಗ್ಗೆ ನಾವು ತಿಳ್ಕೋಬೇಕಾದ್ರೆ ಆ ಘಟನೆಯು ಯಾವಾಗ ನಡೆಯಿತು, ಎಲ್ಲಿ ನಡೆಯಿತು ಮತ್ತು ಯಾರಿಂದ ನಡೆಯಿತು ಎಂಬ ಸ್ಪಷ್ಟತೆ ಇಲ್ಲದಿದ್ದರೆ ಆ ಇತಿಹಾಸ ಕಥೆಯಾಗಿ ಹೋಗುತ್ತದೆ. ಉದಾಹರಣೆಗೆ ಯಾವಾಗ ಅಂತೇಳಿ ನಾವು ಇತಿಹಾಸದ ಒಂದು ಘಟನೆಯನ್ನು ತಗೋಣ. ಉದಾಹರಣೆಗಾಗಿ ಒಂದು ಪಾಣಿಪತ್ ಕದನವನ್ನು ತೆಗೆದುಕೊಳ್ಳೋಣ. ಇದು ಮೊದಲನೇ ಪಾಣಿಪತ್ ಕದನ. ಇದು ಸಾಮಾನ್ಯ ಶಕ 1526 ನಡೀತದೆ. ಇದು ಯಾರ್ಯಾರು ನಡೆದಿದೆ? ಇದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೀತದೆ. ನೋಡಿ, ಇಲ್ಲಿ ಘಟನೆಯು ಯಾವಾಗ ನಡೀತು ನೋಡಿ. ಸಾಮಾನ್ಯ ಶಕ 1526 ನಡೀತು. ಎಲ್ಲಿ ನಡೀತು? ಪಾಣಿಪತ್ ಎಂಬಲ್ಲಿ ನಡೆಯಿತು. ಯಾರಿಂದ ನಡೆಯಿತು ಅಂದರೆ ಇದು ಬಾಬರ್ ಮತ್ತು ಇಬ್ರಾಹಿಂ ಲೋಧಿಯ ನಡುವೆ ನಡೆಯಿತು. ಅಂದರೆ ಒಂದು ಇತಿಹಾಸದ ಅಧ್ಯಯನ ಅಂತಂದರೆ ಅಲ್ಲಿ ಒಂದು ಸ್ಪಷ್ಟವಾದ ನಿಖರತೆ, ನಿರ್ದಿಷ್ಟತೆ ಮತ್ತು ಖಚಿತತೆ ಇರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಸಮಾಜ ಅಥವಾ ದೇಶದ ಪ್ರಗತಿಗೆ ಇರುವ ಸ್ಮರಣ ಶಕ್ತಿ ಯಾವುದು ಅಂತ. ಇತಿಹಾಸವೇ ಸಮಾಜ ಅಥವಾ ದೇಶದ ಪ್ರಗತಿಗೆ ಇರುವ ಒಂದು ಸ್ಮರಣ ಶಕ್ತಿಯಾಗಿದೆ. ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂತ. ಹೆರೋಡೋಟಸ್ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹೆರೋಡೋಟಸ್ ಅವರು ಯಾವ ದೇಶದವರು? ಹೆರೋಡೋಟಸ್ ಅವರು ಗ್ರೀಕ್ ದೇಶದವರು ಅಂತ. 8, ಇತಿಹಾಸ ರಚಿಸುವವರನ್ನು ಏನೆಂದು ಕರೆಯುತ್ತಾರೆ? ಇತಿಹಾಸಕಾರರು ಅಂತೇಳಿ ಕರೀತಾರೆ. ಇತಿಹಾಸದ ಆಧಾರಗಳಲ್ಲಿರುವ ಪ್ರಮುಖ 2 ವಿಧಗಳು ಯಾವುವು ಅಂತ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು. ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಏನು ಅಂತ. ಬರವಣಿಗೆ ಅಥವಾ ಮೌಖಿಕವಾಗಿ ಬಾಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳನ್ನು ಏನಂತ ಕರೀತಾರಪ್ಪ ಅಂತಂದರೆ ಸಾಹಿತ್ಯ ಅಂತ ಕರೀತಾರೆ. ಸಾಹಿತ್ಯ ಆಧಾರಗಳಲ್ಲಿರುವ 2 ವಿಧಗಳು ಯಾವಂತ. ಒಂದು ಲಿಖಿತ ಸಾಹಿತ್ಯ, ಮತ್ತೊಂದು ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನು ಹೇಗೆ ವಿಂಗಡಿಸಲಾಗುವುದು ಅಂತ. ಒಂದನೇದು ದೇಶೀಯ ಸಾಹಿತ್ಯ ಅಂತ, ಇನ್ನೊಂದು ವಿದೇಶೀಯ ಸಾಹಿತ್ಯ ಅಂತ 2 ಭಾಗಗಳಾಗಿ ಮಾಡಿದ್ದಾರೆ. ದೇಶೀಯ ಸಾಹಿತ್ಯ ಅಂತಂದರೆ ಭಾರತೀಯರಿಂದ ರಚನೆಯಾದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರೀತಾರೆ. ವಿದೇಶಿಯ ಬರಹಗಾರರಿಂದ ರಚನೆಯಾದ ಸಾಹಿತ್ಯವನ್ನು ವಿದೇಶಿ ಸಾಹಿತ್ಯ ಅಂತೇಳಿ ಕರೀತಾರೆ. ಮೌಖಿಕ ಸಾಹಿತ್ಯವು ಏನನ್ನು ಒಳಗೊಂಡಿರುತ್ತದೆ? ಮೌಖಿಕ ಸಾಹಿತ್ಯ ಅಂದರೆ ಬಾಯಿಂದ ಬಾಯಿಗೆ ಬಂದ ಸಾಹಿತ್ಯ, ಹರಿದು ಬಂದ ಸಾಹಿತ್ಯವನ್ನು ಮೌಖಿಕ ಸಾಹಿತ್ಯ ಅಂತೇಳಿ ಕರೀತಾರೆ. ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನು ಒಳಗೊಂಡಿರುತ್ತದೆ. ಮೌಖಿಕ ಸಾಹಿತ್ಯವನ್ನು ರಚಿಸುವವರು ಯಾರು ಅಂತ. ಅನಕ್ಷರಸ್ಥರು, ಓದು ಬರಹ ಬಾರದೇ ಇರುವ ಜನರು ಮೌಖಿಕ ಸಾಹಿತ್ಯವನ್ನು ರಚನೆ ಮಾಡ್ತಾರೆ. ಪುರಾತತ್ವ ಆಧಾರಗಳು ಎಂದರೇನು? ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳೇ ಈಗಿನ ಪುರಾತತ್ವ ಆಧಾರಗಳು. ಉತ್ಖನನ ಎಂದರೇನು ಅಂತ. ಮಾನವನು ಪ್ರಾಚೀನ ಅವಶೇಷ ಅಥವಾ ಪಳಿಯುಳಿಕೆಗಳನ್ನು ಹೊರತೆಗೆಯಲು ಭೂಮಿಯನ್ನು ಅಗೆಯುವ ಒಂದು ಪ್ರಕ್ರಿಯೆ ನಡೆಸುವ ವೈಜ್ಞಾನಿಕವಾದ ಒಂದು ಭೂ ಅಗೆತವೇ ಉತ್ಖನನ. ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ಭೂಮಿಯನ್ನು ಅಗೆದು ಆ ಭೂಮಿಯಲ್ಲಿರುವ ಅವಶೇಷಗಳ ಅಥವಾ ಪಳಿಯುಳಿಕೆಗಳ ಕುರಿತು ಅಧ್ಯಯನ ಮಾಡೋದನ್ನು ಉತ್ಖನನ ಅಂಥೇಳಿ ಕರೀತಾರೆ. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಬರುವ ಅಂಶಗಳು ಯಾವುವಂತ. ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತು ಇತರ ಅವಶೇಷಗಳು ಪುರಾತತ್ವ ಆಧಾರದ ವ್ಯಾಪ್ತಿಗೆ ಬರುತ್ತವೆ. ಉತ್ಖನನ ನಡೆಸುವಾಗ ಬಳಸುವ ಮುಂಚಾದ ಸಾಧನಗಳು ಯಾವಂತ. ಉತ್ಖನನ ನಡೆಸಬೇಕಾದ್ರೆ ಬ್ರಷ್, ಕರನೆ, ಚಾಕು, ಮರದ ದಬ್ಬಳ ಮುಂತಾದ ಸಾಧನಗಳು ಬೇಕು ಅಂತ. ಸಾಶ ಎಂದರೆ ಏನು ಅಂತ. ಸಾಶ ಅಂದರೆ ಸಾಮಾನ್ಯ ಶಕ. ಮೊದಲು ಇದನ್ನು ಕ್ರಿಸ್ತ ಶಕ ಅಂತ ಕರಿತಾ ಇದ್ರು. ಈಗ ಅದನ್ನು ಸಾಮಾನ್ಯ ಶಕ ಅಂತ ಹೇಳಿ ಕರೀತಾರೆ. ಮೊದಲು ಕ್ರಿಸ್ತ ಪೂರ್ವ ಅಂತ ಕರಿತಾ ಇದ್ರು, ಅದನ್ನು ಇವಾಗ ಸಾಮಾನ್ಯ ಶಕ ಪೂರ್ವ ಅಂತೇಳಿ ಕರೀತಾರೆ ಅಷ್ಟೇ. ಅಂದರೆ ಕಾಮನ್ ಏರಾ. ಕಾಲಗಣನೆಯನ್ನು ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸುವುದಕ್ಕೆ ಏನೆನ್ನುತ್ತಾರೆ ಅಂತ. ಶಕ ಅಥವಾ ಶಕೆ ಎಂದು ಕರೆಯುತ್ತಾರೆ. ಶಕ ವರ್ಷ ಅಂತೇಳಿ ಕರೀತಾರೆ. ಸಾಮಾನ್ಯ ಶಕ ಯಾರ ಬದುಕಿನ ಕಾಲಾವಧಿಯಿಂದ ಪ್ರಾರಂಭವಾಗುತ್ತದೆ ಅಂತ. ಇದು ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಸಾಮಾನ್ಯ ಶಕ ಆರಂಭವಾಗುತ್ತದೆ.
ವಿಜಯನಗರ ಸಾಮ್ರಾಜ್ಯವು ಯಾವ ವರ್ಷದಲ್ಲಿ ಸ್ಥಾಪನೆಯಾಯಿತು ಅಂತ ಸಾಮಾನ್ಯ ಶಕ 1330ರಲ್ಲಿ. ಅಂದರೆ ಒಂದು ಇಸವಿಯನ್ನು ಹೇಳಬೇಕಾದ್ರೆ ಇಲ್ಲಿ ಒಂದು ಸಾಮಾನ್ಯ ಯೇಸು ಜನಿಸಿದ ನಂತರ ಇಸವಿಯನ್ನು ಸಾಮಾನ್ಯ ಶಕ ಅಂತೇಳಿ ಕರೀತಾರೆ. ಅದಕ್ಕಾಗಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ವಿಜಯನಗರ ಸಾಮ್ರಾಜ್ಯವು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಇದನ್ನು ಓದಬೇಕಾದ್ರೆ ಹೆಂಗೆ ಓದಬೇಕು? ಸಾಮಾನ್ಯ ಶಕ 1330ರಲ್ಲಿ ಸ್ಥಾಪನೆ ಆಯಿತು ಅಂತ. ಇತಿಹಾಸದಲ್ಲಿ ಬಳಕೆಯಲ್ಲಿರುವ ಇತರ ಶಕೆಗಳಿಗೆ ಉದಾಹರಣೆ ಕೊಡಿ ಅಂತ ಶಾಲಿವಾಹನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜರಾ ಶಕೆ ಮುಂತಾದ ಶಕೆಗಳಿವೆ. ನಾವು ಮುಂಜಾನೆ ಪ್ರೇಯರಲ್ಲಿ ಯಾವುದನ್ನು ಓದ್ತೀವಿ? ಶಾಲಿವಾಹನ ಶಕೆಯನ್ನು ಓದ್ತೀವಿ. 1 ಶತಮಾನ ಎಂದರೆ ಎಷ್ಟು ಅಂತ. 1 ಶತಮಾನ ಅಂದರೆ 100 ವರ್ಷಗಳು. ದಶಮಾನ ಅಂದರೆ 10 ವರ್ಷ. ಶತಮಾನ ಅಂದರೆ 100 ವರ್ಷ. ಸಹಸ್ರಮಾನ ಅಂದರೆ 1000 ವರ್ಷಗಳು. 1000 ವರ್ಷ. ಇತಿಹಾಸ ನಿರೂಪಣೆಯಲ್ಲಿ ಇಸವಿಗಳನ್ನು ಸೂಚಿಸುವ ಮುಖ್ಯ ಉದ್ದೇಶವೇನು ಅಂತ ಘಟನೆಗಳು ನಡೆದ ಕಾಲಕ್ರಮವನ್ನು ತಿಳಿಸುವುದೇ ಇಸವಿಗಳನ್ನು ಸೂಚಿಸುವ ಉದ್ದೇಶವಾಗಿದೆ. ಇತಿಹಾಸವನ್ನು ಯಾವ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಬಹುದು ಅಂತ ಮೊದಲನೇದಾಗಿ ಪ್ರಾಗೈತಿಹಾಸ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, 3 ಇತಿಹಾಸ ಕಾಲ. ಮಾನವರ ಇತಿಹಾಸದಲ್ಲಿ 99.9% ಕಾಲಾವಧಿಯನ್ನು ಒಳಗೊಂಡಿರುವ ಕಾಲ ಯಾವುದು ಅಂತ ಅದುವೇ ಪ್ರಾಗೈತಿಹಾಸ ಕಾಲ. ಇತಿಹಾಸದ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡ ಯಾವುದು? ಅಕ್ಷರ ಜ್ಞಾನ. ಪ್ರಾಗೈತಿಹಾಸ ಕಾಲ ಎಂದರೇನು ಅಂತ ಅಕ್ಷರ ಜ್ಞಾನವೇ ಇಲ್ಲದ ಕಾಲಘಟ್ಟವನ್ನು ಏನಂತ ಕರಿತೀವಿ? ಪ್ರಾಗೈತಿಹಾಸ ಕಾಲ ಎನ್ನುತ್ತೇವೆ. ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಒಂದು ಉದಾಹರಣೆ ಕೊಡಿ ಅಂತ ಹರಪ್ಪ ನಾಗರಿಕತೆ. ಇಲ್ಲಿ ನೋಡ್ರಿ, ಪ್ರಾಗೈತಿಹಾಸ ಕಾಲದಾಗ ಅಕ್ಷರದ ಪರಿಚಯವೇ ಇಲ್ಲದ ಕಾಲಘಟ್ಟ ಪ್ರಾಗೈತಿಹಾಸ ಕಾಲ. ಆದರೆ ಪೂರ್ವಭಾವಿ ಇತಿಹಾಸ ಕಾಲಕ್ಕೆ ಒಂದು ಉದಾಹರಣೆ ಅಂತಂದರೆ ಹರಪ್ಪ ನಾಗರಿಕತೆ. ಇಲ್ಲಿ ಏನಿದೆಯಪ್ಪ ಅಂತಂದರೆ ಅಕ್ಷರಗಳ ಪರಿಚಯ ಇದೆ, ಆದರೆ ಈ ಅಕ್ಷರಗಳನ್ನು ಓದಲು ಸಾಧ್ಯವಿಲ್ಲದಂತಹ ಅಕ್ಷರಗಳು ಇದ್ದು ಓದಲು ಸಾಧ್ಯವಿಲ್ಲದಂತಹ ಕಾಲವನ್ನು ಪೂರ್ವಭಾವಿ ಇತಿಹಾಸ ಕಾಲ ಅಂತೇಳಿ ಕರೀತಾರೆ. ಇನ್ನು 3ನೇದು ಇತಿಹಾಸ ಕಾಲ ಎಂದರೇನು? ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿದೆಯೋ, ಅಕ್ಷರ ಪರಿಚಯ ಇರುತ್ತದೆ ಅಂತಹ ಕಾಲವನ್ನು ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುತ್ತದೆಯೋ. ನೋಡ್ರಿ, ಅಕ್ಷರಗಳ ಪರಿಚಯವಿದ್ದು ಆ ಅಕ್ಷರಗಳಿಂದ ನಾವು ಓದಬಹುದು ಅಂತಹ ಕಾಲವನ್ನು ಇತಿಹಾಸ ಕಾಲ ಅಂತೇಳಿ ಕರೀತಾರೆ. ಸುಮಾರು ಎಷ್ಟು ವರ್ಷಗಳ ಹಿಂದೆ ಮಾನವರ ವಿಕಾಸವಾಯಿತು ಅಂತ? ಸುಮಾರು 18 ಲಕ್ಷ ವರ್ಷಗಳ ಹಿಂದೆ ಭೂಮಿ ಮೇಲೆ ಮಾನವನ ವಿಕಾಸವಾಯಿತು. ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ಎಲ್ಲಿ ಕಾಣಿಸಿಕೊಂಡರು ಅಂತ? ಮೊದಲು ಮಾನವ ಕಾಣಿಸಿಕೊಂಡಿದ್ದು ದಕ್ಷಿಣ ಆಫ್ರಿಕಾದಲ್ಲಿ. ಪ್ರಾಗೈತಿಹಾಸ ಕಾಲದ 3 ಹಂತಗಳು ಯಾವುವು ಅಂತ ಮೊದಲನೇ ಪ್ರಾಗೈತಿಹಾಸ ಕಾಲವನ್ನು 3 ಭಾಗ ಮಾಡಿದ್ರೆ 1 ಹಳೆಯ ಶಿಲಾಯುಗ, 2 ಮಧ್ಯ ಶಿಲಾಯುಗ, 3 ನವಶಿಲಾಯುಗ ಅಂತ. ಹಳೆಯ ಶಿಲಾಯುಗದ ಮಾನವರು ಯಾವ ರೀತಿಯ ಆಹಾರವನ್ನು ತಿಂದು ಬದುಕುತ್ತಿದ್ದರು? ಹಣ್ಣು ಹಂಪಲು, ಗೆಡ್ಡೆ ಗೆಣಸುಗಳನ್ನು ತಿಂದು ಜೀವನವನ್ನು ನಡೆಸ್ತಾ ಇದ್ದರು. ಹಳೆಯ ಶಿಲಾಯುಗದ ಮಾನವರು ಶಿಲಾ ಉಪಕರಣಗಳನ್ನು ಯಾವ ಕಲ್ಲಿನಿಂದ ತಯಾರಿಸುತ್ತಿದ್ದರು ಅಂತ ಅವರು ಬೆನಚು ಕಲ್ಲಿನಿಂದ ಏನು ಮಾಡ್ತಿರ್ಬೋದು ಅಂದರೆ ಶಿಲಾಯುಧಗಳನ್ನು ತಯಾರಿಸ್ತಾ ಇದ್ದರು. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಮಾನವರು ಏನನ್ನು ಕಲಿತರು? ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿದನ್ನು ಕಲಿತಾನೆ. ಹಳೆಯ ಶಿಲಾಯುಗದ ಕಾಲಾವಧಿಯನ್ನು ಹೇಗೆ ಗುರುತಿಸಲಾಗುತ್ತದೆ? 5 ಲಕ್ಷ ವರ್ಷಗಳಿಂದ 12,000 ವರ್ಷದವರೆಗೆ ಹಳೆಯ ಶಿಲಾಯುಗ ಕಂಡುಬರುತ್ತದೆ. ಕರ್ನಾಟಕದಲ್ಲಿರುವ ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳು ಹುಣಸಗಿ ಮತ್ತು ಬೈಚಬಾಳ್ ಪ್ರದೇಶ. ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಎಂದು ಕರೆಯುತ್ತಾರೆ. ಏಕೆಂದರೆ ಈ ಕಾಲದ ಮಾನವನು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಅಥವಾ ಅದನ್ನು ಸೂಕ್ಷ್ಮ ಆಯುಧಗಳನ್ನು ಬಳಸುವುದರಿಂದ ಇದನ್ನು ಮಧ್ಯ ಶಿಲಾಯುಗ ಅಂತ ಕರೀತಾರೆ. ಮಧ್ಯ ಶಿಲಾಯುಗದ ಮಾನವ ಏನು ಮಾಡಿದಪ್ಪ ಅಂತಂದರೆ ಈ ಹಳೆ ಶಿಲಾಯುಗದಲ್ಲಿ ಬಳಸಿದಂಥ ದೊಡ್ಡ ಆಯುಧಗಳ ಬದಲಿಗೆ ಚಿಕ್ಕದಾದಂಥ ಸೂಕ್ಷ್ಮ ಆಯುಧಗಳನ್ನು ಬಳಸಿದ. ಹೀಗಾಗಿ ಇದನ್ನು ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಅಂಥೇಳಿ ಕರೀತಾರೆ. ಮೈಕ್ರೋಲಿಥಿಕ್. ಪಶುಪಾಲನೆಗೆ ಹೇಗೆ ಚಾಲನೆ ದೊರೆಯಿತು ಅಂತ ಮಾನವ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿಗಳನ್ನು ಅಥವಾ ಅವುಗಳ ಮರಿಗಳನ್ನು ತಂದು ಸಾಕುವುದರಿಂದ ಪಶುಪಾಲನೆಯನ್ನು ಆರಂಭಿಸಿದನು. ಮಧ್ಯ ಶಿಲಾಯುಗದ ಕಾಲಾವಧಿ ಎಷ್ಟು ಅಂತ ಇಂದಿಗೆ ಸುಮಾರು 12,000 ವರ್ಷಗಳಿಂದ 9,000 ವರ್ಷಗಳ ಮಧ್ಯದಲ್ಲಿ ಮಧ್ಯ ಶಿಲಾಯುಗ ಕಂಡುಬಂದಿತು. ನವಶಿಲಾಯುಗದಲ್ಲಿ ಮಾನವರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ಏನನ್ನು ಆರಂಭಿಸಿದ? ಒಂದೆಡೆ ನೆಲೆ ನಿಂತ ಮಾನವನು ಆಹಾರ ಉತ್ಪಾದನೆಗೆ ಮುಂದಾಗಿ ಕೃಷಿಯನ್ನು ಆರಂಭಿಸಿದನು. ಕೃಷಿಯ ಜೊತೆಗೆ ಪಶು ಸಂಗೋಪನೆಯನ್ನು ಕೂಡ ಆರಂಭಿಸಿದ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದಿದೆ? ಮಾನವ ಮೊದಲು ಎಲ್ಲಿ ಕೃಷಿಯನ್ನು ಮಾಡಿದ? ಅದರ ಕುರುಹುಗಳು ಎಲ್ಲಿವೆ ಅಂತ ಅದರ ಉತ್ತರ ಈಗಿನ ಪಾಕಿಸ್ತಾನದ ಮೆಹರ್ಗರ್ ಎಂಬಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪತ್ತೆಯಾಗಿವೆ. ಕಾಶ್ಮೀರದ ಬುರ್ಜೋಮ್ ಪ್ರದೇಶದ ಜನರ ವಾಸಸ್ಥಳದ ವಿಶೇಷತೆ ಏನು? ಇವರು ನೆಲದೊಳಗೆ ಗುಹೆಗಳನ್ನು ಮಾಡಿಕೊಂಡು ವಾಸವಾಗಿದ್ದರು. ಮಾನವರು ಮೊದಲು ಬಳಸಿದ ಲೋಹ ಯಾವುದು? ಮಾನವ ಮೊದಲು ಬಳಸಿದ ಲೋಹ ಯಾವುದು ಅಂತ ಸರಿಯಾದ ಉತ್ತರ ತಾಮ್ರ.
ಕಂಚು ಎಂಬ ಮಿಶ್ರಲೋಹವನ್ನು ಹೇಗೆ ಉತ್ಪಾದಿಸಲಾಯಿತು? ತಾಮ್ರಕ್ಕೆ ತವರವನ್ನು ಸೇರಿಸಿ ಕಂಚನ್ನು ಉತ್ಪಾದಿಸಲಾಯಿತು. ತಾಮ್ರ ಪ್ಲಸ್ ತವರ ಎರಡನ್ನು ಸೇರಿಸಿ ಕಂಚನ್ನು ತಯಾರಿಸಲಾಯಿತು. ಹರಪ್ಪ ನಗರೀಕರಣವೆಂದು ಇತಿಹಾಸಕಾರರು ಯಾವುದನ್ನು ಗುರುತಿಸುತ್ತಾರೆ ಅಂತ ಮೊದಲ ನಗರೀಕರಣವೆಂದು ಹರಪ್ಪ ನಾಗರಿಕತೆಯನ್ನು ಮೊದಲ ನಗರೀಕರಣವೆಂದು ಇತಿಹಾಸಕಾರರು ಅದನ್ನು ಗುರುತಿಸುತ್ತಾರೆ. ಯಾಕಂದರೆ ಹರಪ್ಪ ನಾಗರಿಕತೆಯು ನಗರ ನಾಗರಿಕತೆಯಾಗಿದೆ. ದಕ್ಷಿಣ ಭಾರತದಲ್ಲಿ ಕಬ್ಬಿಣವು ಎಷ್ಟು ವರ್ಷಗಳ ಹಿಂದೆಯೇ ಬಳಕೆಗೆ ಬಂದಿತ್ತು ಅಂತ ಸರಿಯಾದ ಉತ್ತರ 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಬಳಕೆ ಇತ್ತು. ಅದೇ ಉತ್ತರ ಭಾರತದಲ್ಲಿ ತಾಮ್ರದ ಬಳಕೆ ಇತ್ತು. ಕೊನೆಯ ಪ್ರಶ್ನೆ, ಕಬ್ಬಿನ ಯುಗದ ಕಾಲವನ್ನು ಯಾವ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ ಅಂತ ಉತ್ತರ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋದ PDF-ಗಾಗಿ ನೀವು ಲೆಟ್ಸ್ ಗೈಡ್ ಈ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಉಚಿತವಾಗಿ PDF ಪಡೆದುಕೊಳ್ಳಬಹುದು. ಧನ್ಯವಾದ.